ನಮ್ಮನ್ನು ಒಳ್ಳೆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಎಲ್ಲ ನೋಡ್ಕೊಂಡಿದ್ದಾರೆ. ಊಟದ ವ್ಯವಸ್ಥೆ ಆಗಲಿ, ಊಟಕ್ಕೆ ಯಾವುದೇ ರೀತಿ ಬರ್ತಾ ಇರ್ತೀವಿ, ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿ. ತರೀಕೆರೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ದತ್ತ ಜಯಂತಿ ಕಾರ್ಯಕ್ರಮ ಶಾಂತ ರೀತಿಯಾಗಿ ಮುಕ್ತಾಯಗೊಂಡಿದೆ. ಯಾವುದೇ ಸಣ್ಣ ಕೆಟ್ಟ ಘಟನೆಗಳು ಕೂಡ ನಡೆದಿರುವುದಿಲ್ಲ. ತರೀಕೆರೆಯಲ್ಲಿಯೂ ಕೂಡ ಮಾನ್ಯ ಡಿಎಸ್ಪಿ ಶ್ರೀ ಪರಶುರಾಮಪ್ಪರವರ ನಿರ್ದೇಶನದಲ್ಲಿ ಸಕಲ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತುಂಬಾ ವ್ಯವಸ್ಥಿತವಾದ ಬಂದೋಬಸ್ತನ್ನ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು. ಕಾರವಾರ, ಉಡುಪಿ, ಮೈಸೂರು, ಹಾವೇರಿ, ಶಿವಮೊಗ್ಗ ಜಿಲ್ಲೆಯಿಂದ ತರೀಕೆರೆಗೆ ದತ್ತ ಜಯಂತಿ ಕರ್ತವ್ಯಕ್ಕೆ ಬಂದಂತಹ ಸುಮಾರು 500 ಅಧಿಕಾರಿ ಸಿಬ್ಬಂದಿಗಳಿಗೆ ತರೀಕೆರೆ ಪಟ್ಟಣದಲ್ಲಿ ವಿಶೇಷವಾದ ವಸತಿ, ಊಟದ ವ್ಯವಸ್ಥೆ, ಮೆಡಿಕಲ್ ಚಿಕಿತ್ಸೆಯ ವ್ಯವಸ್ಥೆಯನ್ನ ಏರ್ಪಡಿಸಲಾಗಿತ್ತು. ಪಿಟಿಎಸ್ ಕಾರವಾರದಿಂದ ತರೀಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶ್ರೀ ದತ್ತ ಜಯಂತಿ ಬಂದೋಬಸ್ತ್ ನಿಮಿತ್ತವಾಗಿ ನಾವು ಇಲ್ಲಿ ಬಂದೋಬಸ್ತ್ ಸಲುವಾಗಿ ಬಂದಿದ್ದೀವಿ ಸರ್. ಮತ್ತು ಇಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯವರು ನಮ್ಮ ಬಂದೋಬಸ್ತ್ ಕರ್ತವ್ಯಕ್ಕಾಗಿ ನಾವು ಬಂದಿದ್ದೀವಿ. ಇಲ್ಲಿ ಈ ನಮಗೆ ಇಲ್ಲಿ ಉಳಿದುಕೊಳ್ಳಲು ಸರಿಯಾದ ಅಕಾಮಿಡೇಷನ್ ಕೊಟ್ಟಿದ್ದಾರೆ ಮತ್ತು ವೈದ್ಯಕೀಯ ಚೆಕಪ್ಪನ್ನು ಮಾಡಿಸಿದ್ದಾರೆ ಸರ್ ನಮಗೆ. ಮತ್ತು ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಬಂದೋಬಸ್ತ್ ಪಾಯಿಂಟ್ಗೆ ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ವಾಹನದ ಸೌಲಭ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಸರ್. ಮತ್ತು ಈ ಚಿಕ್ಕಮಗಳೂರಲ್ಲಿ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ಇಲ್ಲೊಂದು ವಾತಾವರಣ ಚಳಿಯ ವಾತಾವರಣ ಆದರೂ ಕೂಡ ನಮಗೆ ಚೆನ್ನಾಗಿ ಇಲ್ಲಿ ಬಿಸಿನೀರಿನ ವ್ಯವಸ್ಥೆಯೂ ಕೂಡ ಮಾಡಿದ್ದಾರೆ. ಸಣ್ಣ ಹೆಜ್ಜೆಗಳನ್ನು ಕೂಡ ನಮಗೆ ಗಮನದಲ್ಲಿ ಇಟ್ಟುಕೊಂಡು ಆ ಹೆಜ್ಜೆಗೆ ಅನುಗುಣವಾಗಿ ನಮಗೆ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸರ್ ಇಲ್ಲಿ. ಮತ್ತು ನಮಗೊಂದು ಒಳ್ಳೆಯ ತರಬೇತಿಯೊಂದಿಗೆ ಕೂಡ ಇದು ಪ್ರಾಯೋಗಿಕ ತರಬೇತಿ ಇದೆ. ಯಾಕೆಂದರೆ ಬರೀ ತರಬೇತಿ ಬಂದೋಬಸ್ತ್ ಬಗ್ಗೆ ನಾವು ಥಿಯರಿಟಿಕಲಿ ಕಲಿತಿರ್ತೀವಿ, ಅದು ಪ್ರಾಕ್ಟಿಕಲ್ ಅಂತಲೇ ಹೇಳ್ಬೋದು ಸರ್. ಮತ್ತು PS ಸಾಹೇಬರಾಗಿರ್ಬೋದು, CPS ಸಾಹೇಬರು, DYSP ಸಾಹೇಬರು ಮತ್ತು SP ಸಾಹೇಬರು ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳು ಅವರ ನಿರ್ದೇಶನದ ಮೇರೆಗೆ ಎಲ್ಲ ನಾವೆಲ್ಲ ಕರ್ತವ್ಯ ನಿರ್ವಹಿಸಿದ್ದೀವಿ ಮತ್ತು ಅವರು ನಮಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ನಾವು ಹಾವೇರಿ ಜಿಲ್ಲೆಯಿಂದ 6 ದಿನಗಳ ಕಾಲ ಈ ದತ್ತ ಜಯಂತಿ ಅಂಗವಾಗಿ ಇಲ್ಲಿ ಡ್ಯೂಟಿಗೆ ಬಂದ್ವಿ. ಬಂದ ನಂತರ ಎಲ್ಲರೂ ಒಳ್ಳೆ ರೀತಿ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಎಲ್ಲ ನೋಡ್ಕೊಂಡಿದ್ದೀರಿ. ಹಾಗೆ ಮತ್ತು ನಮ್ಮ ಮಾನ್ಯ SP ಸಾಹೇಬರ ನೇತೃತ್ವದಲ್ಲಿ ನಡೆದಂಥ ಈ ಎಲ್ಲ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಮಗೆ ಊಟದ ವ್ಯವಸ್ಥೆ ಆಗಲಿ ಮತ್ತು ಈ ಅಕಾಮಿಡೇಷನ್ ಆಗಲಿ ಮತ್ತು ಉಳ್ಕೊಳ್ಳಿಕ್ಕೆ ಒಳ್ಳೆಯ ಸ್ಥಳವನ್ನು ಕೊಟ್ಟಿದ್ದೀರಿ. ಮತ್ತು ನಮ್ಮ ತರೀಕೆರೆ PA ಸಾಹೇಬರು ಕೂಡ ನಮ್ಮನ್ನು ಒಳ್ಳೆ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಎಲ್ಲ ನೋಡ್ಕೊಂಡಿದ್ದಾರೆ. ಊಟದ ವ್ಯವಸ್ಥೆ ಆಗಲಿ, ಊಟದ ಯಾವುದೇ ರೀತಿಯಲ್ಲಿ ತೊಂದರೆ ಬಂದಿಲ್ಲ ನಮಗೆ. ಒಂಥರ ಮನೆ ರೀತಿಯಲ್ಲಿ ಮನೆಗೆ ಹೇಗೆ ನಾವು ಅಡುಗೆ ಮಾಡಿ ಹಾಕ್ತಾರೆ ತಂದೆ ತಾಯಿಗಳು ಮನೆಯಲ್ಲಿ ಹೇಗೆ ನಮಗೆಲ್ಲ ಸಾಕ್ತಾರೆ ಚೆನ್ನಾಗಿ. ಹಾಗೆ 6 ದಿನಗಳ ಕಾಲ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಆರೋಗ್ಯ ಆಗಲಿ, ಎಲ್ಲ ರೀತಿಯಲ್ಲಿ ಸಮಸ್ಯೆ ಆಗಲಿ ಏನೇ ಬಂದರೂ ಕೂಡ ಒಳ್ಳೆ ಸ್ಪಂದನೆ ಮಾಡಿದ್ದಾರೆ. ಎಲ್ಲ ರೀತಿಯಿಂದಲೂ ಮಾನ್ಯ SP ಸಾಹೇಬರಿಗೂ ಮತ್ತು ನಮ್ಮ ತರೀಕೆರೆ PA ಸಾಹೇಬರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಲ್ಲರ ಪರವಾಗಿ. ಮತ್ತೊಮ್ಮೆ ಮತ್ತೆ ನಾವು ತರೀಕೆರೆ ಬರ್ತಾ ಇರ್ತೀವಿ. ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದೆ ಸರ್. ಥ್ಯಾಂಕ್ಸ್ ಟು ಆಲ್. ನಿಮಗೆಲ್ಲ ತುಂಬ ಚಿರಋಣಿ ಆಗಿರ್ತೀವಿ ಸರ್. ಥ್ಯಾಂಕ್ ಯು.